ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ, ರೀಸೆಂಟಾಗಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ ನಾನು. ಪ್ರಜಾಕೀಯ ಪಕ್ಷಕ್ಕೆ ಸಂಬಂಧಪಟ್ಟಂಗೆ ಏಪ್ರಿಲ್ ಒಂದು ಮೂರ್ಖರ ದಿನ ಅಲ್ಲ ಬುದ್ಧಿವಂತರ ದಿನ ಅಂತ ಉಪೇಂದ್ರ ಸರ್ ಈ ರೀತಿ ಅದನ್ನು ಯಾಕೆ ಹೇಳಿದ್ರು ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಬಟ್ ಸುಮಾರಷ್ಟು ಜನ ಕೇಳ್ತಾ ಇದ್ರು, ಇದು ಸಾಧ್ಯನಾ, ಇದು ನಡೆಯುತ್ತಾ, ಈ ರೀತಿ ಎಲ್ಲ ಒಂದು ಕಾನ್ಸೆಪ್ಟ್, ಇದು ಬರೀ ಇಮ್ಯಾಜಿನೇಷನ್ ಅಷ್ಟೇ ಒಂಥರ ಹೆಂಗೆ ಅಂದರೆ ಡೌಟ್ಫುಲ್ ಆಗಿ ಸುಮಾರಷ್ಟು ಜನ ನನಗೆ ಪರ್ಸ್ನಲ್ಲಾಗಿ ಕೇಳಿದ್ರಿ, ಈ ಥರ ಕಾನ್ಸೆಪ್ಟ್ಗಳು ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಈಗೇನು ಕ್ಯಾಶ್ಲೆಸ್ ಪಾರ್ಟಿ ಮಾಡ್ತೀನಿ ಅಥವಾ ಏನು ರ್ಯಾಲಿಗಳು ಮಾಡ್ದೇನೆ ಒಂದು MLA MP ಆಗ್ತೀನಿ ಅಥವಾ ಒಂದು ದೇಶ ಬದಲಾವಣೆ ಮಾಡ್ತೀನಿ ಅನ್ನೋದು ಇದು ಆಗದೆ ಇರೋದು ಅಂತ ಹೇಳಿದ್ರಿ. ಬಟ್ ಇದಕ್ಕೆ ನನ್ನ ಒಂದು ಒಪಿನಿಯನ್ ಏನು ಅಂತಂದರೆ, ಒಂದು ಎಕ್ಸಾಂಪಲ್ ಮುಖಾಂತರ ಕೊಡ್ತೀನಿ. ಇದೆಲ್ಲ ಡಿಪೆಂಡ್ ಆಗಿರೋದು ನಮ್ಮ ಮೈಂಡ್ ಸೆಟ್ ಮೇಲೆ. ಯಾಕೆಂದರೆ ಎಲ್ಲ ಆಲೋಚನೆ ಇಲ್ಲೇ ಇದೆ, ಇಲ್ಲೇನು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಚಿಕ್ಕ ಉದಾಹರಣೆ ಏನು ಅಂತ ಅಂದರೆ, ಬಿಗಿನಿಂಗಲ್ಲಿ ಬ್ಯಾಂಕ್ಗಳು ಸ್ಟಾರ್ಟ್ ಆದಾಗ, ಅಂದರೆ ಈಗೇನು ನಾವು ಬ್ಯಾಂಕ್ಗಳು ಇವತ್ತೇನು ನೋಡ್ತಾ ಇದ್ದೀವಿ, ಈ ಬ್ಯಾಂಕ್ಗಳು ಫಸ್ಟು ಬ್ಯಾಂಕ್ ಸ್ಟಾರ್ಟ್ ಆದಾಗ ಜನಗಳಿಗೆ ಅನುಮಾನ ಇತ್ತು, ಯಾಕೆ ನಾವು ಬ್ಯಾಂಕ್ಗಳನ್ನು ನಂಬಿ ಅಲ್ಲಿ ದುಡ್ಡು ಇಡಬೇಕು, ನಮ್ಮ ದುಡ್ಡು ನಮ್ಮ ಹತ್ರ ಇದ್ರೇ ಸೇಫ್ ಆಗಿರುತ್ತೆ, ಏನಕ್ಕೆ ಬ್ಯಾಂಕಲ್ಲಿ ಇಡೋಣ ಅಂತ ಡೌಟ್ಫುಲ್ ಆಗಿದ್ರು. ಬಟ್ ಯಾರೋ ಒಬ್ಬನ ಧೈರ್ಯ ಮಾಡಿ ಹೋಗಿ ಬ್ಯಾಂಕಲ್ಲಿ ಇಟ್ಟಿದ್ದಕ್ಕೆ ಅವ್ನಿಗೇನೋ ಸಮ್ ಪರ್ಸೆಂಟ್ ಅವನಿಗೆ ಸೇವಿಂಗ್ಸಿಗೆ ಇಂಟ್ರೆಸ್ಟ್ ಸಿಕ್ತು. ಅದಾದಮೇಲೆ ಒಂದು ಬ್ರಾಂಚಿಂದ ಇನ್ನೊಂದು ಬ್ರಾಂಚಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಆವಾಗ ಜನಗಳಿಗೆ ನಂಬಿಕೆ ಬಂತು, ಒಬ್ಬೊಬ್ಬರು ಏನು ಮಾಡಿದ್ರು, ಅಲ್ಲಿ ಹೋಗಿ ಅಮೌಂಟನ್ನು ಇಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆವಾಗ ಒಂದು ಬ್ಯಾಂಕ್ ಓಪನ್ ಆದಾಗ ಹಂಗಿತ್ತು. ಬಟ್ ಇವಾಗ ಒಂದೊಂದು ಓಣಿಗೆ ಅಥವಾ ಒಂದೊಂದು ಏರಿಯಾಗೆ ಒಂದೊಂದು ಬ್ಯಾಂಕ್ಗಳಾಗಿದೆ. ಇದು ಫಸ್ಟ್ ಒನ್ನು. ಇನ್ನು ಎರಡನೇದು, ಮೊದಲೆಲ್ಲ ಅಮೌಂಟನ್ನು ಬ್ಯಾಂಕಲ್ಲಿ ವಿಡ್ರಾ ಮಾಡ್ತಾ ಇದ್ವಿ. ಅದಾದ್ಮೇಲೆ ATM ಅಂತ ಬಂತು, ಹೋಗಿ ಒಂದು ಪ್ಲಾಸ್ಟಿಕ್ ಕಾರ್ಡನ್ನು ಹಾಕಿ ನಾವು ಅಲ್ಲಿಂದ ಅಮೌಂಟ್ ವಿಡ್ರಾ ಮಾಡ್ಬೋದು ಅಂತ ಹೇಳಿದಾಗಲೂ ಜನ ನಂಬಲಿಲ್ಲ. ಯಾಕೆಂತಾರೆ ಇನ್ನೊಂದು ಪ್ಲಾಸ್ಟಿಕ್ ಕಾರ್ಡ್ ಹೋಗಿ ಹಿಂಗೆ ಹಾಕಿದ್ರೆ ದುಡ್ಡು ಬಂದ್ಬಿಡುತ್ತೆ ಅಂತ ಅವಾಗಲೂ ಕೂಡ ನೆಗೆಟಿವ್ ಆಗಿನೇ ಥಿಂಕ್ ಮಾಡಿದ್ರು. ಬಟ್ ಅದಾದ್ಮೇಲೆ ಜನ ಕ್ಯೂವಲ್ಲಿ ಹೋಗ್ಬಿಟ್ಟು ATM ಮುಂದ್ಗಡೆ ಅಮೌಂಟನ್ನು ವಿಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇ ಥರ ಅದಾದ್ಮೇಲೆ ನೆಕ್ಸ್ಟ್ ಬಂತು ಡಿಜಿಟಲ್ ಇಂಡಿಯಾ ಅಂತೇಳಿ. ಜಸ್ಟ್ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ ಎಷ್ಟು ಬೇಕಾದ್ರೂ ಅಮೌಂಟನ್ನು ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಒಂದು ಸಣ್ಣ ಒಂದು ತರಕಾರಿ, ಒಂದು ಚಾಕ್ಲೇಟ್ ತಗೊಂಡ್ರು ಕೂಡ ಅಲ್ಲಿ ಪೇಮೆಂಟ್ ಮಾಡ್ಬೋದು ಅಂತೇಳಿ ಅದನ್ನು ಕೂಡ ಜನ ಮೊದಲು ನೆಗೆಟಿವ್ ಆಗಿ ತಗೊಂಡ್ರು. ಇವಾಗ ಪ್ರತಿಯೊಂದು ಟೀ ಸ್ಟಾಲಿಗೆ ಹೋಗಿ ₹1 ಚಾಕ್ಲೇಟ್ ತಗೊಂಡ್ರು ಕೂಡ ಎಲ್ಲರೂ ಇವತ್ತು ಫೋನ್ಪೇ ಮಾಡ್ತಾ ಇದೀವಿ. ಅಂದ್ರೆ ಎಲ್ಲದಕ್ಕೂ ಕೂಡ 3 ಸ್ಟೇಜ್ ಇರುತ್ತೆ. ಅಂದ್ರೆ ಫಸ್ಟ್ ಏನು ಅಂತಂದ್ರೆ ನೆಗೆಟಿವ್, ಏನೇ ಬಂದ್ರು ನೆಗೆಟಿವ್ ಆಗಿನೇ ಇರುತ್ತೆ. ಅದಾದ್ಮೇಲೆ ಪಾಸಿಟಿವ್ ಬರುತ್ತೆ, ಅದಾದ್ಮೇಲೆ ಕಾಂಪಿಟೇಟಿವ್ ಸ್ಟೇಜಿಗೆ ಬರುತ್ತೆ. ಅಂದ್ರೆ ಬಿಗಿನಿಂಗ್ ಅಲ್ಲಿ ಏನೇ ಬಂದಾಗ್ಲೂ ಕೂಡ ಜನ ಫಸ್ಟ್ ಏನ್ ಮಾಡ್ತಾರೆ, ನೆಗೆಟಿವ್ ಆಗಿನೇ ಥಿಂಕ್ ಮಾಡೋದು. ಇದನ್ನು ಕೂಡ ಅದೇ ತರ. ಅಂದ್ರೆ ಬದಲಾವಣೆ ಬರಬೇಕಾದಾಗ ಜನ ಬೇಗ ಎಕ್ಸೆಪ್ಟ್ ಮಾಡಲ್ಲ. ಬಟ್ ಈ ಒಂದು ಉತ್ತಮ ಪ್ರಜಾಕೀಯ ಪಕ್ಷದ ಬಗ್ಗೆ ಏನು ಅವರ ಒಂದು ಆಲೋಚನೆ ಇದೆ, ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗಬೇಕು ಅಂತಂದ್ರೆ ಅದರದೇ ಒಂದು ವೆಬ್ಸೈಟ್ ಇದೆ, ಪ್ರಜಾಕೀಯ.in ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಹೋಗಿ ಅದನ್ನ ಸರ್ಚ್ ಮಾಡಿ. ಅದರಲ್ಲಿ ಕಂಪ್ಲೀಟ್ ಅನ್ನ ಕೊಟ್ಟಿದ್ದಾರೆ. ಒಂದು ಟ್ರಾನ್ಸ್ಪರೆನ್ಸಿ, ಇವತ್ತು ನಮ್ಮ ಅಕೌಂಟ್ ಅನ್ನ ನಾವು ಹೆಂಗೆ ಪಾನ್ ಕಾರ್ಡ್ ಲಿಂಕ್ ಮಾಡಿ ನಾವು ಟ್ರಾನ್ಸ್ಪರೆನ್ಸಿ ಆಗಿ ನೋಡ್ತೀವೋ, ಸೇಮ್ ಅದೇ ತರ ಗೌರ್ಮೆಂಟ್ ಇಂದ ಬರ್ತಕ್ಕಂಥ ಅಷ್ಟು ಪ್ರಾಜೆಕ್ಟ್ ಅಲ್ಲಿ ಏನ್ ನಡೆಯುತ್ತೆ ಅದನ್ನು ಕೂಡ ನಾವು ಟ್ರಾನ್ಸ್ಪರೆನ್ಸಿಯಾಗಿ ಮಾಡಬಹುದು. ಒಂದು ಸಣ್ಣ ಇಶ್ಯೂನು ಕೂಡ ನಾವು ಅಲ್ಲಿ ಕ್ಲಿಯರ್ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನ ಹೋಗ್ಬಿಟ್ಟು ಎಲ್ಲರೂ ಅದನ್ನ ನೋಡಿ. ಥ್ಯಾಂಕ್ ಯು.